ಶಾಸಕರುಗಳು ಅನುದಾನ ಸರಿಯಾಗಿ ಸಿಕ್ಕಿಲ್ಲ, ಅಧಿಕಾರಿಗಳು ಮಾತು ಕೇಳ್ತಿಲ್ಲ, ಮಂತ್ರಿಗಳು ಮಾತು ಕೇಳ್ತಿಲ್ಲ ಅನ್ನೋ ಆರೋಪವನ್ನು ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಒಂದ್ಸಲ ಆರೋಪ ಮಾಡ್ತಿಲ್ಲ, ಪದೇ ಪದೇ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ತರ ಒಂದಿಬ್ರು ಶಾಸಕರು ಮಾತಾಡ್ತಾ ಇದ್ದಾರೆ. ಅವ್ರು ಯಾವ ವಿಚಾರಕ್ಕೆ ನೋವಾಗಿದೆಯೋ ಗೊತ್ತಿಲ್ಲ. ಆದರೆ ನಾವು ಹಿರಿಯ ಶಾಸಕರಿದ್ದೇನೆ, ಫಸ್ಟ್ ಟೈಮ್ ಗೆದ್ದಿದ್ದೀನಿ. ನಾನು ಹೇಳೋದಿಷ್ಟೇ, ನಿಮ್ಮ ಏನೇ ನೋವಿದ್ರು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ CLP ಸಭೆಯಲ್ಲಿ ಮಾತಾಡಿ. ಈ ರೀತಿ ಬಹಿರಂಗವಾಗಿ ಮಾತಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದ್ರಿಂದ ಯಾರಿಗೂ ಲಾಭ ಇಲ್ಲ. ಅದರಿಂದ ನಿಮಗೆ ಅನುದಾನ ಬಂದಿಲ್ವಾ, ಅಧಿಕಾರಿಗಳೇ ಒಬ್ಬ MLA ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂದರೆ ಆಡಳಿತ ಪಕ್ಷದ ನೀವು ಕಂಟ್ರೋಲ್ ಇಟ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. 6 ಸರಿ 7 ಸರಿ ಗೆದ್ದಿದ್ದೀರಾ. ನೀವು ಈ ರೀತಿ ಸ್ಟೇಟ್ಮೆಂಟ್ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇದು ಕಾವೇರಿ ಆರತಿ ವಿಚಾರವಾಗಿ ಇವತ್ತು DCM ಒಂದು ಮಹತ್ವ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ರೈತರ ವಿರೋಧ ಕೂಡ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? 3 ರಾಜ್ಯಕ್ಕೆ ಅನ್ನ ನೀಡುವಂಥದ್ದು ಕಾವೇರಿ ತಾಯಿ. ಆಕೆಗೆ ಪೂಜೆ ಮಾಡೋದು ಹಿಂದೂ ಧರ್ಮದ ಸಂಪ್ರದಾಯ. ಈ BJPಯವ್ರಿಗೆ 2 ಮುಖ. ಅವರು ಗಂಗಾರತಿನ ಒಪ್ಕೊಳ್ತಾರೆ, ರಾಮ ಅಂತಾರೆ. ಮಂಡ್ಯದಲ್ಲಿ ಬಂದು ಗಂಗಾರತಿ ಬೇಡ, ಕಾವೇರಿ ಆರತಿ ಬೇಡ ಅಂತಾರೆ. ಇವರು BJPಯವರು ರೈತರಿಗೆ ತಲೆ ಕೆಡಿಸಿ ಇಲ್ಲದೇ ಇರೋದನ್ನು ತುಂಬಿ ಹೋರಾಟ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ನಾವೆಲ್ಲ ರೈತ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಗಂಗಾರತಿಯನ್ನು ಕಾವೇರಿ ಆರತಿಯನ್ನು ಮಾಡ್ತೀವಿ. BJPಯವರು ಹಿಂದುತ್ವವನ್ನು ರಾಜಕಾರಣಕ್ಕೋಸ್ಕರ ಮಾಡಿಕೊಂಡು ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊದಲು BJPಯವರು ಬುದ್ಧಿ ಕಲಿಬೇಕು. ನಿಮಗೆ ರಾಮ, ಗಂಗೆ, ಕಾವೇರಿ ಎಲ್ಲ ಒಂದೇ. ಮಂಡ್ಯದಲ್ಲಿ ಬಂದು ರಾಜಕಾರಣಕ್ಕೋಸ್ಕರ ಕಾವೇರಿ ಆರತಿಯನ್ನು ವಿರೋಧ ಮಾಡಬೇಡಿ. ಸರ್, ರಾಜಗೌಡ್ರೆ, ನಿಮಗೆ ಕ್ಷೇತ್ರಕ್ಕೆ ಅನುದಾನ ಸರಿಯಾಗಿ ಸಿಗ್ತಿದೆಯಾ? 2 ಜನ ಹಿರಿಯ ಶಾಸಕರು ಅದಕ್ಕೆ ಯಾಕೆ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಕಳೆದ ಬಾರಿ CLP ಸಭೆಯಲ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರಿಗೂ ಅನುದಾನ ಘೋಷಿಸಿದ್ದಾರೆ. ಅವರಂಗೆ ಪಕ್ಷಪಾತ ಮಾಡಲಿಲ್ಲ. ಎಲ್ಲ ಶಾಸಕರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಈಗಲೂ ಅನುದಾನ ಕೊಟ್ಟಿದ್ದಾರೆ. ನಮ್ಗೆ ಅತಿವೃಷ್ಟಿಗೂ ಕೂಡ ಮೊನ್ನೆ 50 ಕೋಟಿ ಘೋಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಈ ಭಾಗ್ಯಗಳ ಜೊತೆ ಭಾಗ್ಯ ಪ್ರತಿಯೊಬ್ಬರ ಮನೆಗೂ ತಲುಪ್ತಾ ಇದೆ. ಇದ್ರ ಜೊತೆಗೆ ಅಭಿವೃದ್ಧಿಗೂ ಹಣ ಕೊಡ್ತಾ ಇದೆ. ಅಂದರೆ ನಾವು ಸರ್ಕಾರನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ರೀತಿ ಅನುದಾನ ಬರ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ ಅಂತಲ್ಲ. ಅವ್ರನ್ನ ನಾನು ಕರೆದು ಮಾತಾಡ್ತೀನಿ, ಕರೆದು ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿಗಳನ್ನ ಕರೆಸಿ ಮಾತಾಡಿ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತಾರೆ ಮುಖ್ಯಮಂತ್ರಿ. ಸರ್, ಏನ್ ಆರೋಪ ಅಂದ್ರೆ ಕೆಲವರು DCM ಮತ್ತೆ CM ಪರ ಇರ್ತಕ್ಕಂಥವ್ರು ಅವ್ರ ಆಪ್ತರು ಮಾತ್ರ ಸಿಗ್ತಾ ಇದೆ, ಕೆಲವರು ಸಿಗಲ್ಲ ಅನ್ನೋದು ಆರೋಪ. ಆ ರೀತಿ ಯಾವುದು ಗುರುತರವಾದಂಥ ಆರೋಪಗಳನ್ನ ಯಾರೂ ಮಾಡಿಲ್ಲ. ಅಂಥದ್ದೇನಿಲ್ಲ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಮಂತ್ರಿಗಳು, ಸರ್ಕಾರನೇ ಸ್ಪಂದಿಸ್ತಾ ಇದೆ. ಕೆಲಸಗಳಾಗ್ತಾ ಇದಾವಲ್ಲ. ಇಲ್ಲಿ ಈಗ ಮೊನ್ನೆ ನಮ್ಮಲ್ಲಿ 2 ಜನ ಅಕಾಲಿಕ ಮರಣ ಅಂದರೆ ಈ ಅತಿವೃಷ್ಟಿಗೆ ಹಾನಿಯಾಗಿ ಮರಣ ಹೊಂದಿದ್ರು. ಇಮಿಡಿಯೇಟ್ ಆಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಸಾಹೇಬರು ಬಂದು ಅದಕ್ಕೆ ಅವ್ರಿಗೆ ಪರಿಹಾರನೂ ಕೊಟ್ಟರು 5 ಲಕ್ಷ. ಜೊತೆಗೆ 50 ಕೋಟಿ ರೂಪಾಯಿ ಅಲ್ಲಿ ಅದನ್ನೆಲ್ಲ ರಿಸ್ಟೋರ್ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ಘೋಷಣೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಘೋಷಣೆ ಮಾಡಿ ಬಂದು ಮಾಡಿದರೆ ನಾವು ಕ್ರಿಯಾಶೀಲ ಯೋಜನೆ ಪ್ರಾರಂಭ ಮಾಡಿದ್ದೀವಿ. ಈಗೆಲ್ಲ MLAಗಳಿಗೂ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತಾರೆ. ಸರ್, ಮತ್ತೆ ವಸತಿ ಯೋಜನೆಯಲ್ಲಿ ಮನೆ ಗ್ರಾಂಟ್ ಇದಾಗಬೇಕು ಅಂದ್ರೆ ಕೊಡಬೇಕು ಅಂದ್ರೆ ದುಡ್ಡು ಕೊಡಬೇಕು ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಸರ್. ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಸರ್ ಮನೆ ಎಲ್ಲ ವಿತರಣೆ ಮಾಡೋಕ್ಕೆ ಬಡವರಿಗೆ? ನಮ್ಮ ಕ್ಷೇತ್ರದಲ್ಲಿ ಆ ರೀತಿ ಯಾವುದೇ ಆರೋಪಗಳಿಲ್ಲ. ಮನೆಗಳು ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಅರಣ್ಯ ಇಶ್ಯೂ, ಫಾರೆಸ್ಟ್ ಇಶ್ಯೂ, ಸೈಟ್ ಸಿಗ್ತಾ ಇಲ್ಲ. ಸೈಟ್ ನಾವು ಇಷ್ಟು ಜನ ನಾವು ಸೈಟ್ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಮನೆ ಕೊಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಯಾವುದೂ ಆರೋಪಗಳಿಲ್ಲ.